ನಿನ್ನಿಂದ ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗೋಲ್ಲ. ಚಂದ್ರು, ನಿನ್ನನ್ನು ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ ಕಣೋ. ನನಗೂ ಅಷ್ಟೇ ಅಣ್ಣ, ತುಂಬಾ ಖುಷಿ ಆಗ್ತಾ ಇದೆ. 20 ವರ್ಷಗಳಿಂದ ನಾನು ಅನುಭವಿಸಿದ ಅನಾಥ ಪ್ರಜ್ಞೆ ಈಗ ಮಾಯವಾಗಿ ಮನಸ್ಸು ಹಗುರವಾಗಿದೆ ರವಿ ಅಣ್ಣ. ಹಾ, ತಂಗಿ ಶಾರದಾ ಈಗ ಎತ್ತರವಾಗಿ ಬೆಳೆದಿರಬಹುದು ಅಲ್ವಾ ಅಣ್ಣ? ಈಗ ಹೇಗಿದ್ದಾಳೆ, ಎಲ್ಲಿದ್ದಾಳೆ? ನಾನು ಅವಳನ್ನು ನೋಡಬೇಕು. ಇನ್ನೆಲ್ಲಿ ಶಾರದಾ ಚಂದ್ರು? ಅಂದ್ರೆ ಶಾರದಾ? ಹೌದು ಚಂದ್ರು, ಶಾರದಾ ನಮ್ಮಿಬ್ಬರನ್ನು ಬಿಟ್ಟು ಬಾರದ ಊರಿಗೆ ಹೋಗಿ ಬಿಟ್ಟಳು. ಶಾರದಾ! ಈ ಸುಂದರ ಪ್ರಪಂಚವನ್ನು ನೋಡಿ ಸಂತಸ ಪಡಬೇಕಾಗಿದ್ದ ಶಾರದಾಳ ಜೀವನಕ್ಕೆ ಕೊಳ್ಳಿ ಇಟ್ಟು ಅತ್ಯಾಚಾರ ಮಾಡಿ ಹತ್ಯೆಗೈದ ಆ ಕ್ರೂರಿ ಅನಿಲ್ ರಾಜ್. ಅನಿಲ್ ರಾಜ್ ನನ್ನ ತಂಗಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದರ ಪ್ರತಿಫಲಕ್ಕೆ ನಿನ್ನ ದೇಹವನ್ನು ಅಡ್ಡಡ್ಡಿರುತ್ತೇನೆ. ದುಡುಕಬೇಡ ಚಂದ್ರು, ಆ ಅನಿಲ್ ರಾಜನನ್ನು ಮುಗಿಸೋದು ಅಷ್ಟು ಸುಲಭವಲ್ಲ. ತನ್ನ ಸುತ್ತ ಚಕ್ರವ್ಯೂಹವನ್ನು ಕಟ್ಟಿಕೊಂಡಿದ್ದಾನೆ. ಆ ಸ್ಥಳ ಹುಡುಕೋದು ತುಂಬಾ ಕಷ್ಟ. ಆ ಅನಿಲ್ ರಾಜ್ ಕೋಟೆ ನನಗೆ ಗೊತ್ತು, ನಾನು ತೋರಿಸ್ತೀನಿ ಬಾ ಅಣ್ಣ. ನಿಲ್ಲು, ಆ ಕಿರಾತಕ ತುಂಬಾ ಕ್ರೂರಿ. ನಾವಿಬ್ಬರು ಅಣ್ಣ ತಮ್ಮ ಅಂತ ಗೊತ್ತಾಗೋದು ಬೇಡ. ಸಮಯ ನೋಡಿ ಅವನ ಕೋಟೆಗೆ ನುಗ್ಗೋಣ. ಆಗಲಿ ಅಣ್ಣ, ನೀನು ಹೇಳಿದ ಹಾಗೆ ಪ್ಲಾನ್ ಮಾಡೋಣ ಬಾ. ಮರ್ಯಾದೆಯಾಗಿ ವಿಗ್ರಹ ನಮ್ಮ ಕೈಯಲ್ಲಿ ಕೊಟ್ಟು, ಇಲ್ಲ ಅಂದ್ರೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ನೀ ಎದುರಿಸ್ತಾ ಇದ್ದೀಯಾ? ನಿನಗೆ ತಾಕತ್ತಿದ್ರೆ ವಿಗ್ರಹ ತಗೊಂಡೋಗಿ ನೋಡೋಣ. ವಿಗ್ರಹ ಕಳುವು ಮಾಡಿ ತಲೆಮರೆಸಿಕೊಂಡಿದ್ದೀಯಾ? ನಿಜ ಹೇಳು, ಎಲ್ಲಿ ವಿಗ್ರಹ ಇಟ್ಟಿದೀಯಾ ಅಂತ. ಪ್ಲೀಸ್ ನನ್ನ ಮಾತು ಕೇಳಿ. ವಿಗ್ರಹ ಕಳುವು ಮಾಡಿದ್ದು ನಾನಲ್ಲ. ಹಾಗಾದ್ರೆ ಯಾರು ಮಾಡಿದ್ದು? ಬಂಗಾರದ ವಿಗ್ರಹ ಸಿಂಗಾಪುರಕ್ಕೆ ಸಾಗಿಸೋಕೆ ಅನಿಲ್ ರಾಜ್ ಮತ್ತು ಪೃಥ್ವಿರಾಜ್ ಮಾಡಿದ ಪ್ಲಾನ್. ವಿಗ್ರಹ ಕಳುವಾದ ದಿನ ದೇವಸ್ಥಾನಕ್ಕೆ ನೀನು ಬಂದಿದ್ದು ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಸುಳ್ಳು ಬೊಗಳಬೇಡ. ನಾನು ಹೇಳೋದು ಸ್ವಲ್ಪ ಕೇಳಿ ಸರ್. ವಿಗ್ರಹ ನಾನೇ ದೇವಸ್ಥಾನದಿಂದ ತಗೊಂಡು ಬಂದೆ. ಆದರೆ ಆ ವಿಗ್ರಹ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಅದನ್ನು ಸಿಂಗಾಪುರ್ ರಾಬರ್ಟ್ ಜೊತೆ ಡೀಲ್ ಮಾಡಿಕೊಂಡಿದ್ದು ಅನಿಲ್ ರಾಜ್ ಮತ್ತು ಪೃಥ್ವಿರಾಜ್. ನನ್ನನ್ನು ವಿಗ್ರಹ ದೇವಸ್ಥಾನದಿಂದ ಎಸ್ಕೇಪ್ ಮಾಡಲು ಮಾತ್ರ ಬಳಸಿಕೊಂಡಿದ್ದಾರೆ. ನಾನು ನಿರಪರಾಧಿ, ನನ್ನನ್ನು ಬಿಟ್ಟು ಬಿಡಿ. ಇವನ್ನ ನಂಬಕ್ಕಾಗಲ್ಲ. ಇವನ್ನ ಇಟ್ಕೊಂಡು ಅನಿಲ್ ರಾಜ್ ಮತ್ತು ಪೃಥ್ವಿರಾಜನ್ನ ಪತ್ತೆ ಹಚ್ಚಬೇಕು. ವಿಗ್ರಹ ಸಿಂಗಾಪುರ್ ತಲುಪೋದ್ರೊಳಗೆ ನಮ್ಮ ಕೈ ಸೇರಬೇಕು. ಆಮೇಲೆ ದೇವಸ್ಥಾನಕ್ಕೆ ಒಪ್ಪಿಸಬೇಕು. ಹೌದು, ಹಾಗೆ ಮಾಡೋಣ. ಇವನ್ನ ಬಾಯಿ ಬಿಡಿಸಿದ್ರೆ ಅವ್ರೆಲ್ಲಿದ್ದಾರೆ ಅಂತ ತಿಳಿಯುತ್ತೆ. ದಯವಿಟ್ಟು ನಂಬಿ. ನಾನು ನಿಮಗೊಂದು ಕ್ಲೂ ಕೊಡ್ತೀನಿ. ನಾಳೆ 9 ಗಂಟೆ ಸರಿಯಾಗಿ ಅನಿಲ್ ರಾಜ್ ಮತ್ತು ಪೃಥ್ವಿರಾಜ್ ಅವ್ರ ಜೀವನ ಗೆಳೆಯ ಹರ್ಷವರ್ಧನ್ ಮನೆಗೆ ಬರ್ತ್ಡೇ ಪಾರ್ಟಿಗೆ ಹೋಗ್ತಿದ್ದಾರೆ. ನೀವು ಅಲ್ಲಿಗೆ ಹೋದರೆ ಅವ್ರು ಸಿಗ್ತಾರೆ. ಅಮರ್ನಾಥ್, ನಾನು ಹೇಳಿದ ಕೆಲಸ ಏನಾಯ್ತು? ಬಾಸ್, ಆಪರೇಷನ್ ಸಕ್ಸಸ್. ಸುಧೀರ್ನ ಕಾರ್ ಫಾಲೋ ಮಾಡಿ ಅವನನ್ನು ಹೆದರಿಸಿ ವಿಗ್ರಹ ಪಡೆದುಕೊಂಡಿದ್ದೇನೆ. ನಾನು ಬರ್ತಾ ಇದ್ದೇನೆ. ಗುಡ್ ಗುಡ್, ವೆರಿ ಗುಡ್. ನಮ್ಮ ಪ್ಲಾನ್ ಸಕ್ಸಸ್. ಅಮರ್ನಾಥ್ ವಿಗ್ರಹ ತರ್ತಿದ್ದಾನೆ. ವೆರಿ ಗುಡ್. ವಿಗ್ರಹ ನಮ್ಮ ಕೈ ಸೇರಿದ ಮೇಲೆ ನಾವು ಇಂಡಿಯಾ ಬಿಟ್ಟು ಸಿಂಗಾಪುರ್ಗೆ ತೆರಳಬೇಕು. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಕೆಲಸ ಇದೆ. ಏನದು? ನಾವು ಬಂಧಿಸಿಟ್ಟಿರುವ ಆ ಧರ್ಮದರ್ಶಿ ಧನಂಜಯನನ್ನು ಮುಗಿಸಬೇಕು. ಹೌದು. ಏಯ್, ಆ ಧನಂಜಯನ ಕರ್ಕೊಂಡ್ಬಂದ್ರು. ಧರ್ಮದರ್ಶಿ ಧನಂಜಯ ಊರಿನ ಗಣ್ಯ ವ್ಯಕ್ತಿ.
ನನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಕನಿಕರನೂ ಬರುತ್ತೆ. ಏನ್ ಮಾಡೋದು, ನೀನ್ ತುಂಬಾ ಒಳ್ಳೆಯವನಾಗಿದ್ದೀಯಲ್ಲ. ಯಾಕಪ್ಪ ನನಗೆ ಚಿತ್ರಹಿಂಸೆ ಕೊಡ್ತೀರಾ? ನಾನೇನು ಮಾಡಿದೆ ನಿಮಗೆ? ಬಿಟ್ಟು ಬಿಡಿ ದಯವಿಟ್ಟು. ದೇವಸ್ಥಾನದ ಧರ್ಮದರ್ಶಿಯಾಗಿ ಉಸ್ತುವಾರಿ ನೋಡ್ಕೊಳ್ಳೋದು ಬಿಟ್ಟು ವಿಗ್ರಹ ಕದ್ದು ಪರಾರಿ ಆಗ್ಬಿಟ್ಟೆಲ್ಲೋ ಧನಂಜಯ. ಏನು ವಿಗ್ರಹ ನಾನು ಕೊಟ್ಟಿದ್ದೇನೆ? ಹೌದು, ನೀನ್ ಕದ್ದು ಊರ್ ಬಿಟ್ಟು ಓಡಿ ಹೋದೆ ಅಂತ ನಾನ್ ಹೇಳ್ತಿಲ್ಲಪ್ಪ. ಊರಿನ ಜನ ಮಾತಾಡ್ಕೋತಾ ಇದ್ದಾರೆ. ಪೊಲೀಸ್ನವರು ನಿನ್ನ ಹುಡುಕ್ತಾ ಇದ್ದಾರೆ. ಅಯ್ಯೋ ಪಾಪಿಗಳ, ನೀವು ವಿಗ್ರಹ ಕದ್ದು ನನ್ನ ತಲೆ ಮೇಲೆ ಕಟ್ತಿದ್ದೀರಾ? ನನ್ನ ಅಪರಾಧಿ ಮಾಡ್ಬೇಕೆಂದಿದ್ದೀರಾ? ಧರ್ಮದರ್ಶಿಗಳೇ, ನೀವು ಮಾಡಿದ ಉಪಕಾರಕ್ಕೆ ಅಷ್ಟೂ ಮಾಡದಿದ್ರೆ ಹೇಗೆ? ನಿನ್ ಋಣ ತೀರಿಸ್ಬೇಕಲ್ವಾ? ನಮ್ ಗುಟ್ಟನೆಲ್ಲ ತಿಳಿದಿರೋನು ನೀನೊಬ್ನೇ. ಅದು ಬೇರೆ ಎಲ್ಲೋ ಗೊತ್ತಾಗಬಾರ್ದಂದ್ರೆ ನೀನು ಉಸಿರು ಶಾಶ್ವತವಾಗಿ ನಿಲ್ಬೇಕು. ವೆಲ್ಕಮ್ ಪೃಥ್ವಿ ಅಂಡ್ ಅನಿಲ್, ವೆಲ್ಕಮ್. ಹರ್ಷವರ್ಧನ್ ಬರ್ತ್ಡೇ ಅಂದ್ರೆ ಒಳ್ಳೆನಾ? ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಹರ್ಷವರ್ಧನ್ಗೆ ತುಂಬಾ ವಿಶೇಷವಾದ ಗಿಫ್ಟ್ ತಂದಿದ್ದೀವಿ. ಇವತ್ತಿನ ಈ ವಿಶೇಷ ದಿನ ನಾನು ನಿಮಗೆ ಒಬ್ಬ ವ್ಯಕ್ತಿನ ಪರಿಚಯ ಮಾಡಿಸ್ತೇನೆ. ಆಫ್ ಕೋರ್ಸ್. ಮೋಹನ್ ದಾಸ್, ಕಮ್ ಹಿಯರ್. ಇವನು ತುಂಬಾ ಇನ್ನೋಸೆಂಟ್. ದುಬೈನಲ್ಲಿ ನಮ್ಮ ಬಾಸ್ ರಾಬರ್ಟ್ ಇದಾರಲ್ಲ, ಅವರೇ ಇವರನ್ನ ಕಳಿಸಿದ್ರು. ಹಲೋ ಹಲೋ ಸರ್, ನಾನೊಂದು ಪ್ಲಾನ್ ತಂದಿದ್ದೀನಿ ನೋಡಿ. ಈ ಬ್ಲೂ ಪ್ರಿಂಟ್ ಚೆನ್ನಾಗಿ ಗಮನಿಸಿ. ಏನಾದ್ರೂ ಅರ್ಥ ಆಯ್ತಾ? ಏನೂ ಅರ್ಥ ಆಗಲಿಲ್ಲ. ರಾಬರಿ, ಬ್ಯಾಂಕ್ ರಾಬರಿ. ಹೌದು, ಇದು ನಿಮ್ಮ ಊರಲ್ಲಿರೋ ಬಿಗ್ ಅಪೆಕ್ಸ್ ಬ್ಯಾಂಕ್. ಆ ಬ್ಯಾಂಕಿನ ಮೂಲೆ ಮೂಲೆಗಳನ್ನು ಎಳೆ ಎಳೆಯಾಗಿ ನಕ್ಷೆ ಮೂಲಕ ತಿಳಿಸಲಾಗಿದೆ. ಸೈರನ್ ಮಾನಿಟರ್, ಕ್ಯಾಶಿಯರ್, ಲಾಕರ್, ಪಾಸ್ವರ್ಡ್ಗಳನ್ನೆಲ್ಲ ಇಲ್ಲಿ ತಿಳಿಸಲಾಗಿದೆ. ನಿನ್ನೆನೆ ಫೋನ್ ಮಾಡಿ ದುಬೈನ ರಾಬರ್ಟ್ ಈ ಡೀಲ್ ಕೊಟ್ಟಿದ್ದಾರೆ. ಹೇಳಿ ಏನ್ ಮಾಡೋಣ? ಬಾಸ್ ಬಾಸ್ ಬಾಸ್, ಹೊರಗಡೆ ಒಬ್ಬ ಪರಿಚಿತ ನನ್ನನ್ನು ಬೆದರಿಸಿ ಅನಿಲ್ ರಾಜ್ ಎಲ್ಲಿ ಅಂತ ಗದರಿಸಿದ. ನನಗೆ ಗೊತ್ತಿಲ್ಲ ಅಂದಿದ್ದಕ್ಕೆ ಹೊಡೆದು ಬಿಟ್ಟ ಬಾಸ್. ಎಲ್ಲಿ ಅವನು? ಯಾರವನು? ನಿಮ್ ಪಾಲಿನ ಯಮ. ಓ ಚಂದ್ರು, ನೀನು ತಮಾಷೆ ಮಾಡ್ತಾ ಇದ್ದ ತಾನೆ? ತಮಾಷೆ ಮಾಡಕ್ಕೆ ನಾನು ಜೋಕರ್ ಅಲ್ಲ, ಜಾಗ್ವಾರ್. ಈ ಮಾಂಸ ತಿನ್ನೋ ಜಾಗ್ವಾರ್ನ ಹಲ್ ಕಿತ್ತು ಮೇವು ತಿನ್ನೋ ಜಾನ್ವಾರ್ ಮಾಡ್ತೀವಿ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ರವಿ. ಎಲ್ಲಿಗೆ ಬಂತು ನಿಮ್ಮ ತನಿಖೆ? ಸರ್, ನಡೀತಾ ಇದೆ. ಇನ್ನೂ 2 ದಿನದಲ್ಲಿ ವರದಿ ಸಲ್ಲಿಸ್ತೀನಿ. ಗುಡ್ ಲಕ್.
ಆದಷ್ಟು ಬೇಗ ಅಪರಾಧಗಳನ್ನು ಕಂಡುಹಿಡಿದು ವಿಗ್ರಹ ದೇವಸ್ಥಾನಕ್ಕೆ ತಲುಪುವಂತಾಗಬೇಕು. ಹೈಯರ್ ಆಫೀಸರ್ ಒತ್ತಡ ಹಾಕ್ತಿದ್ದಾರೆ. ಅಪರಾಧಗಳನ್ನು ಬೇಗ ಪತ್ತೆ ಮಾಡಿ. ಥ್ಯಾಂಕ್ ಯು ಸರ್. ವೈರಿಗಳ ಮಟ್ಟ ಹಾಕಿ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ. ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು ಸರ್. ಪೃಥ್ವಿರಾಜ್, ನಾವು ಮಾಡೋ ಎಲ್ಲಾ ಚಟುವಟಿಕೆಗಳು ಪೊಲೀಸ್ನವ್ರಿಗೆ ಗೊತ್ತಾಗಿದೆ. ಹೌದು, ಇನ್ಮೇಲೆ ನಾವು ಜಾಗೃತರಾಗಿರಬೇಕು. ಯಾಕೆ ಹೆದರ್ತೀರಾ? ನನಗೆ ಪೊಲೀಸರ ಮೇಲೆ ಮೊದಲೇ ಅನುಮಾನ ಬಂದಿತ್ತು. ಆ ರವಿ ನಮ್ಮನ್ನ ಹುಡುಕ್ತಾ ಇದ್ದಾನೆ ಅಂತ. ಹಾಗೆ ಚಂದ್ರುನ ಕೊಲೆ ಮಾಡಿದ್ದು ನಾವೇ ಅಂತ ಗೊತ್ತಾಗಿದೆ. ಅದಕ್ಕೆ ನಮ್ಮನ್ನ ಫಾಲೋ ಮಾಡ್ತಾ ಇರ್ಬೋದು. ಎಕ್ಸಾಕ್ಟ್ಲಿ, ನಿನ್ನ ಊಹೆ ಸರಿಯಾಗಿದೆ ಅನಿಲ್ ರಾಜ್. ಅದಕ್ಕೆ ಆ SP ಅನಂತ್ ಕುಮಾರ್ನ ಬಂಧಿಸಿ ನಮ್ಮ ನೆಲ ಮನೆಯಲ್ಲಿಟ್ಟಿದ್ದೇನೆ. ಗುಡ್, ಒಳ್ಳೆ ಕೆಲಸ ಮಾಡಿದ್ಯಾ ಹರ್ಷವರ್ಧನ್. ಈ SP ಅನಂತ್ ಕುಮಾರ್ನ ಮುಂದಿಟ್ಕೊಂಡು ರವಿನ ಲಾಕ್ ಮಾಡಬೇಕು. ವೆಲ್ಕಮ್ ಟು ಅವರ್ ಬ್ರಾಂಚ್ ಸರ್, ವೆಲ್ಕಮ್. ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ಬಾಸ್. ಈ ರಾಬರ್ಟ್ ಯಾವಾಗಿದ್ರೂ ಸರಿಯಾದ ಸಮಯಕ್ಕೆ ಬರೋದಿಲ್ಲ ಪೃಥ್ವಿರಾಜ್. ನಾನು ಕಾಲಿಟ್ಟ ಮೇಲೇನೆ ಸಮಯನೇ ಸರಿಯಾಗತ್ತೆ. ಬಾಸ್, SP ಅನಂತ್ ಕುಮಾರ್ನ ಏನ್ ಮಾಡೋಣ? ಅನಿಲ್ ರಾಜ್, ಇದು ನನ್ನ ಬೇಟೆ. ಬಾಂಬೆನಲ್ಲಿ ಡೈಮಂಡ್ ಸ್ಮಗ್ಲಿಂಗ್ ಸಾಗಿಸುತ್ತಿದ್ದ ನಮ್ಮ ಹಡಗನ್ನ ಬ್ಲಾಸ್ಟ್ ಮಾಡಿ ನಮ್ಮ ಸಾಮ್ರಾಜ್ಯನ್ನ ಕೊಳ್ಳೆ ಇಟ್ಟು ಹಾಳು ಮಾಡಿದ ಈ ಅನಂತ್ ಕುಮಾರನ್ನ ನಾನು ನೋಡ್ಕೋತೀನಿ. ಅನಿಲ್, ನೀನು ಆ ರವಿಗೆ ಫೋನ್ ಮಾಡು. ಒಂದೇ ಗುರಿಗೆ 2 ಹಕ್ಕಿನ ಸಾಯಿಸಬೇಕು. ಎಸ್, ರವಿಗೆ ಈಗಲೇ ಕಾಲ್ ಮಾಡ್ತೀನಿ. ರವಿ, ನೀ ನಮ್ಮನ್ನ ಹುಡುಕ್ತಾ ಇದ್ದೀಯ ಅಂತ ಚೆನ್ನಾಗಿ ಗೊತ್ತು. ನೀನೊಬ್ಬನೇ ರೈಲ್ವೆ ಚೆಕ್ ಪೋಸ್ಟ್ ಹತ್ರ ಇರುವ ಒಂಟಿ ಮಣಿ ಬಂಗ್ಲೆಗೆ ಬರಬೇಕು. ಬರುವಾಗ ನೀನು ಪೊಲೀಸ್ ಬುದ್ಧಿ ತೋರಿಸಿದ್ರೆ ನಮ್ಮ ಕಸ್ಟಡಿಯಲ್ಲಿರುವ ನಿಮ್ಮ SP ಅನಂತ್ ಕುಮಾರ್ನ ಮುಗಿಸ್ಬಿಡ್ತೀವಿ. ಬರ್ತೀನಿ ಸರ್, ಪ್ಲೀಸ್ ಅವರನ್ನೇನು ಮಾಡಬೇಡಿ. ಪ್ಲೀಸ್, ಬರ್ತಾ ಇದ್ದೀನಿ. ಏನೂ ಮಾಡಲ್ಲ. 5 ವರ್ಷದ ಹಿಂದೆ ನಿಮ್ ಪೊಲೀಸ್ನವರು ಜೈಲಲ್ಲಿರೋ ನಮ್ಮನ್ನ ಹೇಗೆ ನೋಡ್ಕೊಂಡ್ರು ಹಾಗೆ ನೋಡ್ಕೋತೀವಿ. ನಿಲ್ಲು. SP ನ ಬಚಾವ್ ಮಾಡೋಕೆ ಕಷ್ಟಪಡಬೇಕಾಗಿಲ್ಲ. ನಮ್ಮ ವಿರುದ್ಧ ನೀನು ಕಲೆ ಹಾಕಿರೋ ಸಾಕ್ಷಿ, ವಿಡಿಯೋ ಕ್ಯಾಸೆಟ್ ಕೊಟ್ಬಿಡು. ಆಮೇಲೆ ಧಾರಾಳವಾಗಿ ಕರ್ಕೊಂಡು ಹೋಗು. ಇಲ್ಲ ಅಂದ್ರೆ ಇಬ್ರು ಇಲ್ಲೇ ಜೀವಂತ ಸಮಾಧಿ ಆಗ್ಬಿಡ್ತೀರಾ. ಸಮಾಜದ ಕಣ್ಣಿಗೆ ಮಣ್ಣೆರಚಿ ನೂರಾರು ಮಹಿಳೆಯರ ಮಾಂಗಲ್ಯ ಕಸಿದು ಅತ್ಯಾಚಾರ ಮಾಡಿದಲ್ಲದೆ ರಾಜಾರೋಷವಾಗಿ ಗಣ್ಯ ವ್ಯಕ್ತಿಗಳಂತೆ ನಟಿಸುತ್ತಿದ್ದೀರಾ? ನಿಮ್ಮ ಎಲ್ಲ ಪಾಪದ ಕೆಲಸಗಳ ಪಟ್ಟಿ ನನ್ನ ಕೈಯಲ್ಲಿದೆ. ಮರ್ಯಾದೆಯಾಗಿ SP ಸಾಹೇಬರನ್ನು ಬಿಟ್ಟು ಸರ್ಕಾರಕ್ಕೆ ಶರಣಾಗಿ. ನಿಮಗೆ ಶಿಕ್ಷೆನಾದರೂ ಕಡಿಮೆಯಾಗಬಹುದು. ಶಿಕ್ಷೆ ನಮಗೆ ಬಂಧಿಸುವ ಜೈಲು ಇನ್ನೂ ನಿರ್ಮಿಸಿಲ್ಲ ಬೇಟೆ.